ಹಿಂಗೆ ತುಪ್ಪ ಹಾಕ್ಕೊಂಡು ಆಯಿತಾ, ಹಿಂಗೆ ಕಲಸಿ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಫಸ್ಟ್ ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಸರಿ. ತಿನ್ನಿಸ್ಲ ನಿಂಗೊಂದು ತುತ್ತು? ತಿನ್ಸು. ಹೆಂಗಿದೆ ಅಮ್ಮು? ಸಕ್ಕತ್ತಾಯ್ತು ನೋಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಲೇಬೇಕು. ನನಗೆ ಬನ್ನಿ ಸಿಂಪಲ್ ಆಗಿರೋ ರೆಸಿಪಿನ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಮೆಂತೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಕು. ಇಷ್ಟು ಇದಾಗಿದೆ, ಆಫ್ ಮಾಡ್ಬಿಡ್ತೀನಿ. ಅರ್ಧ ಕೆಜಿ ಟೊಮೊಟೊನ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಒಳ್ಳೆ ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಅರ್ಜೆಂಟಾಗಿ ಮಾಡ್ಬೇಕನ್ಸಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಸ್ವಲ್ಪ ಹುಣಸೆ ಹಣ್ಣು, ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇಷ್ಟು ಉಪ್ಪು, ಬೆಳ್ಳುಳ್ಳಿ 2 ಗೆಡ್ಡೆ ಸುಲಿದಿರೋ ಬೆಳ್ಳುಳ್ಳಿ, ಮೂರು ಸ್ಪೂನು ಖಾರದ ಪುಡಿ ಹಾಕಂತ ಇದ್ದೀನಿ ನಾನು. ನೀರೇನು ಹಾಕ್ಬಾರ್ದು, ಹಂಗೆ ರುಬ್ಕೋಬೇಕು ಇದನ್ನ. ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋದು ಬೇಡ, ಹಂಗೆ ರುಬ್ಕೊಳ್ಳೋಣ ಇದನ್ನ. ನೋಡಿ, ನುಣ್ಣಗ್ ರುಬ್ಲಾಬಾರ್ದು, ಇಷ್ಟೇ ಮಾತ್ರ ರುಬ್ಕೋಬೇಕು, ಜಾಸ್ತಿ ನುಣ್ಣಗ್ ರುಬ್ಬಾರ್ದು. ಇದನ್ನ ತರಿಯಾಗಿ ರುಬ್ಕೋಬೇಕು. ಅದೇ ಕಾರಣಕ್ಕೂ ನೀರ್ ಸೇರಿಸ್ಬೇಡಿ, ಆಮೇಲೆ ನೈಸ್ಗೆ ರುಬ್ಬಾರ್ದು, ಇಷ್ಟೇ ಸಾಕು. ಇದರಲ್ಲಿ ಒಂದು ಅರ್ಧ ಲೋಟ ಆಯಿಲ್ ಹಾಕೊಂಡಿದ್ದೀನಿ. ಈ ಗ್ಲಾಸಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, 1 ಸ್ಪೂನು ಉದ್ದಿನಬೇಳೆ, 1 ಗೆಡ್ಡೆ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಈ ರೆಸಿಪಿನ ಒಂದ್ಸಲ ಮಾಡಿಟ್ರೆ ನೀವು 15 ದಿನ ಬೇಕಾದ್ರೂ ಹಂಗೆ ಇರುತ್ತೆ, ಕೇಳೋದಿಲ್ಲ ಏನಿಲ್ಲ. ದಿನ ಅಲ್ಲ ಬೇಕಾದ್ರೆ ತುಂಬಾ ದಿನ, ಅದಕ್ಕೂ ಜಾಸ್ತಿ ಇರುತ್ತೆ. ನಾನು ಸ್ವಲ್ಪ ದಿನ ಅಂತ ಹೇಳ್ತೀನಿ. ಈಗ ಇದನ್ನ ಇದ್ರೊಳಗಡೆ ಹಾಕೊಳ್ಳೋಣ. ಅಮ್ಮ ನೋಡ್ತಾ ಬಾಯಲ್ಲಿ ನೀರ್ ಬರ್ತಾ ಇದೆಯಲ್ಲ? ಗೊತ್ತಾಯ್ತು. ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಇದನ್ನ. ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಹಿಂಗೆ 1-2 ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನ. 2 ನಿಮಿಷ ಆಗಿದೆ ನೋಡೋಣ. ಅವಾಗ್ಲೇ ಜೀರಿಗೆನು ಮೆಂತ್ಯ ಪುಡಿ ಮಾಡಿದ್ವಲ್ಲ, ಅದನ್ನ ಇದ್ರೊಳಗಡೆ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನೋಡಿ, ಇದು ಎಣ್ಣೆ ಬಿಡ್ತಾ ಬರ್ಬೇಕು, ಅವಾಗ್ಲೇ ಇದಾಗಿರೋದು ಅಂತ ಗೊತ್ತಾಗೋದು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಅದು, ಅವಾಗ್ಲೇ ಚೆನ್ನಾಗಿ ರುಚಿ ಬರೋದು.
ಆಗೈತಾಯ್ತು. ಇನ್ನೊಂದ್ ಸ್ವಲ್ಪ ಬೇಯ್ಬೇಕು ನೋಡಮ್ಮ. ಈ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕಿದು, ಅವಾಗ್ಲೇ ಇದು ಆಗಿದೆ ಅಂತ ಗೊತ್ತಾಗೋದು. ಹ್ಮ್ ನೋಡ್ತಿದ್ಯಲ್ಲಮ್ಮ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆಯಲ್ವಾ. ಹ್ಮ್. ಇವಾಗ ಇದು ರೆಡಿ ಆಗಿದೆ. ಈ ತರ ಎಣ್ಣೆ ಬಿಡೋವರೆಗೂ ಇದನ್ನ ಬೇಯಿಸ್ಬೇಕು, ಆಯ್ತಾ. ಸರಿ ಆಯ್ತು. ಇದು ರೆಡಿ ಆಗಿದೆ. ಇವಾಗ ಆಫ್ ಮಾಡ್ಬಿಡ್ತೀನಿ ಗ್ಯಾಸ್, ಸಾಕು.